ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಗಣಿಬಾಧಿತ ಪ್ರದೇಶಗಳ ಅಭಿವೃದ್ಧಿಗೆ ಈಗಾಗಲೇ ಹಣ ಬಿಡುಗಡೆಯಾಗಿದ್ದು, ಕೆಲವು ಕಾಮಗಾರಿಗಳು ಚಾಲನೆಗೊಂಡ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಲು ಗಣಿಬಾಧಿತ ಪ್ರದೇಶಗಳಲ್ಲಿ ಯಾವ ಕಾಮಗಾರಿಗಳನ್ನು ಆರಂಭ ಮಾಡಿದ್ದಾರೆ ಎಂದು ವೀಕ್ಷಿಸಿದ ರವಿಕೃಷ್ಣ ರೆಡ್ಡಿರವರು ತಮ್ಮ ಅನಿಸಿಕೆಯನ್ನ ಮಾಧ್ಯಮದ ಮುಂದೆ ಇಟ್ಟಿದ್ದು ಹೀಗೆ. ನಿಮ್ಮ ಮೂಲಕ ಅವರೆಲ್ಲರಿಗೂ ಕೇಳ್ಕೊಳ್ತೀನಿ, ನಾವೆಲ್ಲ ಸೇರಿ, ಯಾಕಂದ್ರೆ ಈ ಸಮಾಜದಿಂದ ಹೊರತಾಗಿ ಏನಾದರೂ ಮಾಧ್ಯಮದವ್ರು ಬದುಕ್ತಿದಾರಾ? ನೀವೇನು ನಿಮ್ದೇನು ಸಪ್ರೇಟ್, ನಿಮ್ದೇನು ರಿಪಬ್ಲಿಕ್ ಬೇರೆ ಇದೆಯಾ? ಬೆಳಗ್ಗೆ ಬಂದು ಇಲ್ಲಿ ಹೊರಗಡೆ ಬಂದು ಕೆಲಸ ಮಾಡ್ಕೊಂಡು ಸಂಜೆಗೆ ಹೋಗ್ಬಿಟ್ಟು ಎಲ್ಲ ಬಾಗಿಲು ಹಾಕೊಂಡು ಬಂದ್ ಮಾಡ್ಕೊಂಡು ಅಂತ ಏನು ಗೇಟೆಡ್ ಕಮ್ಯುನಿಟಿ ಬದುಕ್ತಿದ್ದಾರೆ ಯಾರಾದರೂ? ನಮ್ಮ ದೇಶದಲ್ಲಿ ಗೇಟೆಡ್ ಕಮ್ಯುನಿಟಿ ಕಾನ್ಸೆಪ್ಟೇ ಇಲ್ಲ. ಆದರೂ ಗೇಟೆಡ್ ಕಮ್ಯುನಿಟಿಲಿ ಕೆಲವೊಬ್ರು ಇದ್ದಾರೆ, ಆದರೆ ಯಾರನ್ನೂ ರಕ್ಷಣೆ ಮಾಡೋದಿಲ್ಲ. ಸಮಾಜ ಕೆಟ್ಟು ಅರಾಜಕತೆಗೆ ಹೋದಾಗ ನಾವು ಇತ್ತೀಚೆಗೆ ತಾನೇ ನೋಡಿದ್ವಿ, ಹೋಗಿ ಜನ ಟಾಯ್ಲೆಟಲ್ಲಿ ಅವ್ನ ಪ್ರೆಸಿಡೆಂಟ್ ಟಾಯ್ಲೆಟಲ್ಲಿ ಒಂದೆರಡು ಮಾಡಿದ್ರು. ಎಲ್ಲಿ? ಶ್ರೀಲಂಕಾದಲ್ಲಿ. ಅರ್ಧ ಗಂಟೆ ನೋಟಿಸ್ ಕೊಟ್ಟರು ಬಾಂಗ್ಲಾದೇಶದ ಪ್ರಧಾನಮಂತ್ರಿಗೆ. ಜನ ರೋಷಭರಿತರಾಗಿ ಆಕ್ರೋಶಿತರಾದ್ರೆ ಯಾರಿಗೂ ರಕ್ಷಣೆ ಇರಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಬಂದ್ವಲ್ಲ ಇಲ್ಲಿ ಯಾರು ಜನ ಇಲ್ಲ, ವಸ್ತಿ ಇಲ್ಲ, ಹಳ್ಳಿ ರೋಡ್ ಇಲ್ಲ, ಕಾಂಕ್ರೀಟ್ ರೋಡ್ ಮಾಡಿದ್ರೆ ಇದೇನಪ್ಪ ಏನಿದೆ ಇಲ್ಲಿ ಅಂತ ಗುಡ್ಡಗಳಿಗೆ. ಸೊ ಹಾಗಾಗಿ ಇದೇ ತರ ಆಗುತ್ತೆ. ಜನ ಎಚ್ಚೆತ್ತುಕೊಳ್ಳದಿದ್ರೆ ಮಿಕ್ಕ ಏನು ಇನ್ನೂ 20-30 ಸಾವಿರ 40 ಸಾವಿರ ಕೋಟಿ ಇದೆ, ಅದೂ ಅಷ್ಟೇ ಇವರಿಗೆ ದಕ್ಕಲ್ಲ. ಇವರನ್ನ ಬಡಿದು ಬಾಯಿಗೆ ಹಾಕೊಳ್ಳೋಂಥವ್ರು ದಕ್ಕುತ್ತೆ. ಇದೇ ಜನ ಮೂರ್ಖರ ಥರ ಮುಟ್ಟಾಡ ಥರ ಹೋಗಿ ರಹಸ್ಯ ಮಾತನಾಡಲಿ ಅವರನ್ನೇ. ಇದೊಂದು ನಿಮ್ಗೆ ಗೊತ್ತಿರ್ಬೋದು, ಅದ್ಯಾವುದು ಸ್ಟಾಕ್ ಹೋಮ್ ಸಿಂಡ್ರೋಮ್ ಅಂತಿದೆ. ಸ್ಟಾಕ್ ಹೋಮ್ ಸಿಂಡ್ರೋಮ್ ಅಂದರೆ ಏನು? ಯಾರನ್ನೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿರುವ ಒಬ್ಬ ವ್ಯಕ್ತಿ ಯಾರನ್ನೋ ಒಬ್ಬ ಹೆಣ್ಣು ಮಗಳನ್ನ ಯಾರನ್ನೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಕಿಡ್ನಾಪ್ ಮಾಡ್ಕೊಂಡು ಹೋದವನ ಬಗ್ಗೆನ ಆ ವ್ಯಕ್ತಿಗೆ ಆರಾಧನಾ ಭಾವ ಬಂದ್ಬಿಡುತ್ತೆ. ಇವನು ಎಷ್ಟು ಒಳ್ಳೆಯವನಪ್ಪ, ಇವನು ರಾಕ್ಷಸ ಅನ್ನುವಂಥ ಪ್ರೀತಿ ಪ್ರೇಮ ಎಲ್ಲ ಮರೆತುಬಿಡುತ್ತೆ. ಅದಕ್ಕೆ ಸ್ಟಾಕ್ ಹೋಮ್ ಸಿಂಡ್ರೋಮ್ ಅದಾಗಿದ್ದ ಘಟನೆ, ಅದಕ್ಕೊಂದು ರೋಗ. ಇವತ್ತು ನಮ್ಮ ಜನರಿಗೆ ಆ ರೋಗ ಬಡಿದಿದೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.